ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೈಸ್ ಇವತ್ತಿನ ವ್ಲಾಗ್ ವಿಶೇಷ ಏನಂತ ಹೇಳಿದರೆ, ಇದಕ್ಕೇನು ಹೇಳ್ತಾರೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಗೈಸ್. ಆ್ಯಕ್ಚುಲಿ ಮೇ ಬಿ ಇದಕ್ಕೇನು ಹೇಳ್ತಾರೆ, ನೀವೇ ವಿಡಿಯೋ ನೋಡಬೇಕಷ್ಟೇ. ಜೇನು ನೊಣ ಇದೆ ಅಲ್ವಾ, ಜೇನು ನೊಣ ಅಲ್ಲ, ಜೇನೇ ತೆಗೆಯೋದು, ಫ್ರೆಶ್ ಜೇನನ್ನು ತೆಗೆಯುವ ವಿಧಾನ ಗೈಸ್. ನಾನು ಕೂಡ ರಿಯಲಾಗಿ ನೋಡಿದ್ದು ಫಸ್ಟ್ ಟೈಮ್. ಸೊ ನನಗೆ ಇದರದ್ದು ವ್ಲಾಗ್ ಮಾಡುವಂತಾಯಿತು. ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇದರದ್ದು. ನೋಡಿ ಗೈಸ್ ಯಾವ ಥರ ಜೇನು ಇದು ಹನಿ ತೆಗಿತಾರೆ ಅಂತ ಹೇಳಿ. ಬನ್ನಿ ಗೈಸ್ ವ್ಲಾಗ್ ನೋಡಿ ನೀವು. ನಾನು ನೋಡಿದ್ದೀನಿ, ನನಗೂ ಖುಷಿಯಾಯಿತು. ನಾನು ಫಸ್ಟ್ ಟೈಮ್ ನೋಡಿದ ಕಾರಣ ನನಗೂ ಖುಷಿಯಾಯಿತು. ನೀವು ನೋಡಿ ಯಾವ ಥರ ತೆಗಿತಾರೆ ಅಂತ ಹೇಳಿ. ಇದರದ್ದು ಎಲ್ಲ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವರು ನೋಡಿ ಗೈಸ್ ಅಷ್ಟೇ. ಓಕೆ ಬನ್ನಿ ಗೈಸ್ ವಿಡಿಯೋ ಒಳಗಡೆ ಹೋಗೋಣ. ಗೈಸ್ ನಾನು ಬರುವಾಗ ಒಂದು 2 ನಿಮಿಷ ಲೇಟ್ ಆಯಿತು ಗೈಸ್. ಅಂದರೆ ಫಸ್ಟಿಗೆ ಹೊಗೆ ಹಾಕ್ತಾರೆ, ಆ ಹೊಗೆ ಹಾಕಿ ಆಗಿದೆ ನಾನು ಬರುವಾಗ. ನೋಡಿ ಈ ಥರ ಫಸ್ಟ್ ಇದೊಂದು ತೆಗೆದು ಕೂಡ ಆಗಿದೆ. ನಾನು ಸ್ವಲ್ಪ ಲೇಟ್ ಆಯಿತು, ನಾನು ಒಳಗಡೆ ಇದ್ದೆ. ಸೊ ಅದಕ್ಕೋಸ್ಕರ ಇನ್ನೊಂದು ಹೊಗೆ ಹಾಕಿದ್ದು ನಾನು ನಿಮಗೆ ಕರೆಕ್ಟಾಗಿ ವೀಡಿಯೋದಲ್ಲಿ ತೋರಿಸಲಿಕ್ಕೆ ನನಗೂ ಮರೆತೋಯ್ತು. ವೀಡಿಯೋದಲ್ಲಿ ಎಲ್ಲಿಯಾದರೂ ಕಾಣಿಸಿದ್ರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲಾಂದರೆ ಆಗಲ್ಲ ಗೈಸ್. ಇನ್ನು ಇದು ತೆಗೀಲಿಕ್ಕೆ ಬೇರೆಯವರು ಬರೋದು, ಅಂದರೆ ನಮ್ಮ ಇಲ್ಲಿ ಯಾರು ತೆಗಿಯಲ್ಲ, ಅಂದರೆ ಊರಿನವರೇ ಬಂದು ತೆಗಿತಾರೆ. ಬಟ್ ಇವರು ತೆಗಿತಾ ಇರುವಾಗ ತುಂಬ ಎಕ್ಸ್ಪ್ಲೈನ್ ಮಾಡಿದರು. ಆ್ಯಂಡ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ನಂತರ ಅವರಿಗೂ ವ್ಲಾಗ್ ತುಂಬ ಖುಷಿ ಆಯಿತು. ಅವ್ರು ಹೇಳ್ತಾಯಿದ್ರು, ವೀಡಿಯೋ ಮಾಡ್ತಾಯಿದ್ಯಾ, ಮಾಡು ಈ ಥರ ಅಂತ ಎಕ್ಸ್ಪ್ಲೈನ್ ಮಾಡಿದರು ಕೆಲವು. ಬಟ್ ನಾನು ಅದು ರಿಯಲ್ ವಾಯ್ಸ್ ಅವ್ರದ್ದು ಹಾಕಲ್ಲ ಗೈಸ್. ಅಂದರೆ ವೀಡಿಯೋನೇ ಅವರನ್ನು ತೋರಿಸಬಾರ್ದಂತ ಇದ್ದೆ. ಬಟ್ ಅವರು ಏನು ಹೇಳಿಲ್ಲ, ನನ್ನ ವೀಡಿಯೋ ಮಾಡಬೇಡ, ನನ್ನನ್ನು ತೋರಿಸ್ಬೇಡ ಅಂತ ಏನು ಹೇಳಿಲ್ಲ. ನನಗೂ ಖುಷಿ ಆಯಿತು, ಯಾಕಂದರೆ ನನಗೂ ಈ ಥರ ಕಂಟೆಂಟ್ ಎಲ್ಲ ಸಿಗೋದು ಬೆಂಗಳೂರಲ್ಲಿ ಎಲ್ಲ ಕಂಟೆಂಟ್ ಎಲ್ಲ ಸಿಗಲ್ಲ ಗೈಸ್, ತುಂಬ ರೇರ್. ನೋಡಿ ಈ ಥರ ಇದೆ ಗೈಸ್, ನೊಣ ನೋಡಿ ಗೈಸ್, ಯಪ್ಪ ನನಗಂತೂ ನಾನು ಕೂಡ ಫಸ್ಟ್ ಟೈಮ್ ನೋಡೋದು. ಯಾಕಂದರೆ ನಾನು ಅಂದ್ಕೊಂಡೆ ಏನಂದರೆ ಅದು ಓಡಿಸ್ಕೊಂಡು ಬಂದು ನಮಗೆ ಕಚ್ಚುತ್ತೆ ಅಂತ ಏನೆಲ್ಲ ಹೇಳ್ತಿದ್ರಪ್ಪ. ನೀರಿನ ಒಳಗಡೆ ಹೋಗಿ ನಾವು ಇವಾಗ ಅಡಗಿ ಅಂದರೆ ಬಚ್ಚಿಟ್ಟು ಕೂತ್ಕೊಳ್ತೀವಿ ಅಲ್ವಾ, ಆದರೂ ಅದು ಬಿಡಲ್ಲ ಅಂತ ಹೇಳ್ತಾರೆ ಕೆಲವರು. ಬಟ್ ಆ ಥರ ಏನು ನನಗೆ ಕಾಣಿಸ್ಲಿಲ್ಲ, ಇದೇನು ಮಾಡಲ್ಲ ಅಂತೆ. ಆ್ಯಕ್ಚುಲಿ ನಾನು ಇವರ ಹತ್ರ ಕೇಳಿದೆ, ತುಪ್ಪ ತೆಗಿತಾರಲ್ಲ ಈ ಅಂಕಲ್, ಅವ್ರ ಹತ್ರ ಕೇಳಿದೆ ನಾನು. ಅವರು ನನ್ನ ವ್ಲಾಗ್ ನೋಡಿದರೆ ಯಪ್ಪ ಏನು ಹೇಳ್ಬೋದು ಅಂತ ಗೊತ್ತಾಗ್ತಿಲ್ಲ. ಅವ್ರ ಹತ್ರ ನಾನು ಕೇಳಿದೆ, ಈ ನೊಣ ಯಾಕೆ ಏನು ಮಾಡಲ್ಲ, ಇಲ್ಲಾಂದರೆ ಕಚ್ಚುತ್ತೆ ಅಲ್ವಾ ಅಂತ. ಸೊ ಅದಕ್ಕೆ ಅವ್ರು ಏನು ಹೇಳಿದರು ಗೊತ್ತಾ, ಫಸ್ಟ್ ನೋಡಿ ಅಲ್ಲಿ ಒಂದು ಕಾಣಿಸುತ್ತೆ ಅಲ್ವಾ ಗೈಸ್, ಒಂದು ಟಿಫನ್ ಥರ ಕಾಣಿಸುತ್ತೆ ನೋಡಿ ಆ ಲಾಸ್ಟ್ ಕೆಳಗಡೆ, ಅದರಲ್ಲಿ ಹೊಗೆ ಹಾಕ್ತಾರೆ ಫಸ್ಟಿಗೆ. ಏನೋ ಒಂದು ಅದು ಇದಕ್ಕೆ ಏನು ಗೊತ್ತಾ, ಇವಾಗ ಡ್ರಿಂಕ್ಸ್ ಮಾಡಿದರೆ ಕೆಲವರು ಯಾವ ಥರ ಆಗುತ್ತೆ ಹಾಗೆ ಇದಕ್ಕೆ ಇದಿರಲ್ಲ, ಏನು ಫುಲ್ಲು ತಲೆ ಸುತ್ತಿದಾಗೆ ಆಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಏನಾಗಲ್ಲ. ಅದು ಎಷ್ಟು ನಮಗೆ ಫಾಸ್ಟಾಗಿ ಬಂದು ನಮ್ಮ ಮೇಲೆ ಕೂತ್ಕೊಂಡ್ರು ನಮಗೇನು ಅದು ಆಗಲ್ಲ, ಅದಕ್ಕೆ ಕಚ್ಚಲಿಕ್ಕೆ ಆಗಲ್ಲ ಗೈಸ್. ಅಂದರೆ ಫುಲ್ಲು ಡೀಪ್ ಸ್ಲೀಪ್ ಅಂತ ಹೇಳ್ತಾರಲ್ಲ, ಆ ಥರ ಹೋಗಿರುತ್ತೆ ಅಂತೆ ಅದು. ಸೊ ಏನು ಮಾಡಲ್ಲ ಪಾಪ ಅದು. ಆ್ಯಕ್ಚುಲಿ ಅವ್ರೇನು ಗೊತ್ತಾ, ಇದಕ್ಕೆ ಒಂದು ಪೇಯ್ನ್ ಮಾಡಲ್ಲ ಗೈಸ್. ಯಾಕಂದರೆ ಇದರಲ್ಲಿಯೂ ಇದೆ, ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಇದರಲ್ಲಿ ಇವಾಗ ಈ ಥರ ತೆಗಿವಾಗ ಏನಾದರೂ ಇವಾಗ ನಮ್ಮ ಕಾಲಿನ ಕೆಳಗಡೆ ಬಂದು ಒಂದು ಸತ್ತೋಯ್ತು ಅಂತ ಅಂದ್ಕೊಳ್ಳಿ, ಅದರ ಸ್ಮೆಲ್ಲಿಗೆ ಬಂದು ಕಚ್ಚುತ್ತೆ ಅಂತೆ ಗೈಸ್ ಕೆಲವು. ನನಗೂ ಅದೆಲ್ಲ ಗೊತ್ತಿರಲಿಲ್ಲ. ಯಪ್ಪ ನನಗೆ ನೋಡಿ ಇವ್ರು ನೋಡಿ ಭಯ ಬೀಳಿಸ್ತಿದ್ರು, ಇಲ್ಲ ಕಚ್ಚುತ್ತೆ ನೋಡು, ಈ ಥರ ಇವಾಗ ನಿನ್ನ ಮೇಲೆ ಬಿಸಾಕ್ತೀನಿ ನೋಡು, ಕಚ್ಚುತ್ತೆ ನಿಂಗೆ ಅಂತ. ಆ್ಯಕ್ಚುಲಿ ಏನು ಮಾಡಲ್ಲ ಗೈಸ್, ನನಗೂ ಫಸ್ಟಿಗೆ ಭಯ ಆಯಿತು, ಆಮೇಲೆ ಭಯ ಆಗಿಲ್ಲ ಏನು. ಜೇನಂತೂ ಸಖತ್ತಾಗಿ ತುಂಬ ಸಿಕ್ತು ಗೈಸ್. ಆ್ಯಂಡ್ ಇದು ಇನ್ನೂ 15 ಡೇಸ್ಗೆ ಒಂದು ಸಲ ತೆಗಿತಾರೆ ಅಂತೆ. ಮತ್ತು ಎಷ್ಟು ಲೀಟರಿಗೆ ಎಷ್ಟು 800 900 ಸಮಥಿಂಗ್ ಎಷ್ಟಾಗಿದೆ ಸೇಲ್ ಮಾಡ್ತಾರೆ. ಫ್ರೆಶ್ ತುಪ್ಪ ನೋಡಿ, ತೆಗಿಯೋದು ಕೂಡ ನೀವು ನೋಡ್ತಾ ಇದ್ದೀರಲ್ವ. ಕೆಲವರು ಇದಕ್ಕೆ ಬೆಲ್ಲ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ಫ್ರೆಶ್ ಗೈಸ್, ಫ್ರೆಶ್ ಅಂದರೆ ತುಂಬ ಏನು ಮಿಕ್ಸ್ ಮಾಡಲ್ಲ, ಡೈರೆಕ್ಟಾಗಿ ತೆಗೆದು. ಎಷ್ಟು ಸ್ವೀಟ್ ಇದೆ ಅಂದರೆ ಅದೇ ಥರ ತಿಂತಾಯಿದ್ರು ಇವರೆಲ್ಲ. ಯಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ಗೈಸ್, ನಾನು ಫಸ್ಟ್ ಟೈಮ್ ಅಲ್ವಾ ನೋಡೋದು. ಸೊ ನನಗೆ ಅದೊಂಥರ, ನಾನು ಸ್ವಲ್ಪ
ಇದರಲ್ಲೆಲ್ಲ ಸ್ವಲ್ಪ ದೂರ ನಾನೇನು ತಿನ್ನಲ್ಲ ಅಷ್ಟೆಲ್ಲ, ನನಗಿಷ್ಟ ಇಲ್ಲ, ಅದಕ್ಕೆ ನಾನು ತಿನ್ನಲ್ಲ. ಹಾಗೆ ಗೈಸ್. ಆ್ಯಂಡ್ ಇವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ನನಗೆ ತುಂಬ ಖುಷಿ ಆಗ್ತಿತ್ತು. ಯಪ್ಪ ಇವರಿಗೆ ವ್ಲಾಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಅಂದರೆ ವೀಡಿಯೋಸ್ ಮಾಡುವಾಗೆಲ್ಲ ಯಾರೂ ಇಷ್ಟು ಖುಷಿಪಟ್ಟು ಬರಲ್ಲ ಗೈಸ್, ಅಂದರೆ ವಿಡಿಯೋ ಮಾಡು ಅಂತ. ಇವರು ನನಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ರು, ವಿಡಿಯೋ ಮಾಡು, ಇದು ವಿಡಿಯೋ ಮಾಡು, ಅದು ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ರು. ನನಗೆ ಖುಷಿ ಆಯಿತು, ನಾನು ಕೂಡ ವಿಡಿಯೋ ಮಾಡ್ತಾಯಿದ್ದೆ ಗೈಸ್. ಆ್ಯಂಡ್ ತುಂಬ ಬಿಸಿಲಿದ್ದ ಕಾರಣ ಇವರಿಗೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ವ್ಲಾಗಲ್ಲಿ ಅಲ್ಲಿ ಮಿಸ್ ಆಯಿತು. ಯಾಕಂದರೆ ನಾನು ಇವರಿಗೆ ಅವರಿಗೆ ಟೀ ಮಾಡುವ ಅಂತ ಹೋದೆ, ಬಟ್ ಅವರು ಹೇಳಿದರು ಟೀ ಬೇಡ, ನನಗೆ ಇದು ಸರ್ಬತ್ ಮಾಡಿಕೊಡಿ ಅಂತ ಹೇಳಿದರು. ಸೊ ಅದಕ್ಕೆ ಸರ್ಬತ್ ಮಾಡಿಕೊಟ್ಟೆ ಗೈಸ್ ಅಷ್ಟೇ. ಆ್ಯಂಡ್ ಇದು ನೋಡಿ, ಇವಾಗ ಈ ಥರ ತೆಗಿತಾರೆ ಅಲ್ವಾ, ಅದರಲ್ಲೂ ಇವಾಗ ಇದೆಲ್ಲ ಉಳಿತದೆ. ಇವಾಗ ನೀವು ಅಂದ್ಕೊಳ್ಬೋದು ಇದು ವೇಸ್ಟಾ ಅಂತ. ಇಲ್ಲ ಗೈಸ್, ಅದು ವೇಸ್ಟ್ ಆಗಲ್ಲ. ಅದರಲ್ಲಿ ನೋಡಿ ಅವರು ತಗೊಂಡೋಗಿ ಒಂದು ಬಾಕ್ಸಿಗೆ ಹಾಕ್ತಾರೆ. ಇದ್ರೊಳಗಡೆ ಹಾಕಿದ್ರು ನೋಡಿ, ಇದ್ರೊಳಗಡೆ ಹಾಕ್ತಾರೆ. ಅದರೊಳಗಡೆ ಹಾಕಿ ಅವ್ರು ಏನು ಮಾಡ್ತಾರೆ ಅಂತ ನೀವೇ ನೋಡಿ. ಯಾಕೆಂದರೆ ನಾನು ಸೀದಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರೆ ನಿಮಗೂ ಏನಂತ ಗೊತ್ತಾಗಲ್ಲ. ಸೊ ನೀವು ನೋಡಿ ಗೈಸ್, ಆದ ನಂತರ ಏನು ಮಾಡ್ತಾರೆ ಅಂತ ಹೇಳಿ. ಓಕೆ. ಆ್ಯಂಡ್ ಇದು ಫ್ರೆಶ್ ಗೈಸ್, ಫ್ರೆಶ್ ಹನಿ. ಆ್ಯಂಡ್ ನೋಡಿ ನನಗೂ ಖುಷಿ ಆಯಿತು, ಫಸ್ಟ್ ನೋಡ್ದಲ್ಲ ತೆಗಿಯೋದು ನಾನು ಕೂಡ. ಸೊ ಅದೇ ನೋಡ್ತಾ ಇದ್ದೆ ಡೀಪಾಗಿ. ನನಗೆ ಆವಾಗಲೇ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು, ಬಟ್ ನಾವು ಮಾತಾಡ್ತಿದ್ದೆವು, ಅದಕ್ಕೆ ಆ ವಾಯ್ಸ್ ಸುಮ್ಮನೆ ಕೇಳಿಸ್ಕೊಳ್ಬಾರ್ದು ಅಂತ ಹೇಳಿ ನಾನು ಅವಾಗ ವ್ಲಾಗ್, ಅಂದರೆ ಅದು ಆ್ಯಕ್ಚುಲಿ ಎಲ್ಲರೂ ಊರಿನವ್ರು ಇವಾಗ ಬರ್ತಾರೆ ಅಂತ ಹೇಳಿದರೆ ಯಾರು ಏನು ಊರಿನವ್ರದ್ದೆಲ್ಲ ಮಾತಾಡ್ತಾರೆ ಅಲ್ವಾ. ಸೊ ಹಾಗೆ ಅದು ಇದು ಇತ್ತು. ಇದಕ್ಕಿಂತ ಮುಂಚಿನ ಡೇ ಕೋಲ ನಡೀತಾ ಇತ್ತು. ಕೋಲದ್ದು ನಾನು ವೀಡಿಯೋ ಹಾಕಿದ್ದೀನಲ್ಲ, ಅದು ಇದಕ್ಕಿಂತ ಮುಂಚಿನ ದಿವಸ ಆಗಿದ್ದು. ಸೊ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದರು, ನಾವು ಕೇಳ್ತಾ ಇದ್ದೀವಿ. ಆ್ಯಂಡ್ ನನಗೆ ಜಾಸ್ತಿಯಾಗಿ ಅವರು ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರು, ಅದು ಕೇಳ್ತಾ ಇದ್ದೆ ನಾನು ಅಷ್ಟೇ. ಆ್ಯಂಡ್ ಇವರು ಕೂಡ ಇದು ತೆಗಿತಾ ಇರುವಾಗ ಹೇಳ್ತಾ ಇದ್ರು ಗೈಸ್, ಈ ಸಲ ನಿಮಗೆ ಸಿಕ್ಕಿದಷ್ಟು ತುಪ್ಪ ಯಾರಿಗೂ ಸಿಕ್ಕಿಲ್ಲ. ಅವ್ರು ಯಾರದೊಂದು ಭಟ್ರ ಮನೆಗೆ ಕೂಡ ಹೋಗಿದ್ರಂತೆ, ಅಲ್ಲಿ ಕೂಡ ಸಿಕ್ಕಿಲ್ಲ ಅಂತೆ. ಅವ್ರು ಹೇಳಿದರು, ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಕೂಡ ಇಷ್ಟಿಲ್ಲ, ನಿಮಗೆ ಜಾಸ್ತಿ ಈ ಸಲ ಸಿಕ್ಕಿದ್ದು. ಇಷ್ಟು ಸಿಗ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಮಗೆ. ಇನ್ನು ವಾಪಸ್ ನಾಡ್ದಾಗ ಹೋಗಿ ವಾಪಸ್ ಜಾಸ್ತಿ ಸಿಗುತ್ತೆ ನೋಡಿ ಅಂತ ಹೇಳಿ ಹೋಗಿದ್ದಾರೆ. ಆ್ಯಂಡ್ ನೋಡಬೇಕು ಗೈಸ್, ಎಷ್ಟು ನೋಡಿ ಅವರೆಷ್ಟು ಅದನ್ನು ನಾವಾದರೆ ಪಟ ಅಂತ ಹೀಗೆ ಹೊರದೊರ್ದು ಅದನ್ನು ಬಿಸಾಕ್ತಿದ್ದೆವು. ಅವ್ರು ನೋಡಿ ಅದನ್ನು ಫೂ ಅಂತ ಮಾಡಿ ಅದನ್ನು ಕೆಳಗಡೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಕೆಳಗಡೆ ಬಿದ್ದಿದ್ದು ಕೂಡ ಅವರು ಎತ್ಕೊಂಡು ಹೋಗಿ ಅದಕ್ಕೆ ಅವರ ಬಾಕ್ಸ್ ಇದೆ ಅಲ್ವಾ, ಆ ಬಾಕ್ಸಿಗೆ ಹಾಕ್ತಾ ಇದ್ದೆ. ಅವರ ಬಾಕ್ಸ್ ಅಲ್ಲ, ನಮ್ಮದೇ ಬಾಕ್ಸ್ ಅದು, ಆ ಬಾಕ್ಸಿಗೆ ಹಾಕ್ತಾಯಿದ್ರು ಗೈಸ್. ಓಕೆ. ಆ್ಯಂಡ್ ನೋಡಿ ಈ ಥರ ತೆಗೆಯುವ ವಿಧಾನ ಗೈಸ್. ನಿಮ್ಮ ಕಡೆಯಲ್ಲಿ ಕೂಡ ಈ ಥರ ತೆಗಿತಾರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ಇದರ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಏನಾದರೂ ಕ್ವಶನ್ ಕೇಳಲಿಕ್ಕಿದ್ರೆ ಕೇಳ್ಬೋದು. ನನಗೂ ಕರೆಕ್ಟ್ ಏನು ಗೊತ್ತಿಲ್ಲ ನನಗೂ, ಬಟ್ ನಾನು ಕೇಳಿ ತಿಳಿದು ನಾನು ನಿಮಗೆ ತಿಳಿಸ್ತೀನಿ ಗೈಸ್. ಹಾಗೆ. ಆ್ಯಂಡ್ ಇದಕ್ಕೆ ನಾನು ಯಾವ ಥರ ವ್ಲಾಗ್ ಮಾಡಬೇಕು ಗೈಸ್, ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಕೆಲವರು ಇನ್ಸ್ಟಾಗ್ರಾಮಲ್ಲೆಲ್ಲ DM ಮಾಡ್ತೀರ, ಮೆಸೇಜ್ ಮಾಡ್ತೀರ ನನಗೆ, ಹಾಗೆ ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ ಅಂತ. ಅಂದರೆ ಏನು ಕ್ವಶನ್ ಆ್ಯಂಡ್ ಆನ್ಸರ್ ಆ ಥರ ಎಲ್ಲ ವೀಡಿಯೋಸ್ ಮಾಡಿ ಅಂತ. ಆ ಥರ ವೀಡಿಯೋಸ್ ನಾನು ಇವಾಗ ಮಾಡಲ್ಲ ಗೈಸ್, ಯಾಕಂದರೆ ಇವಾಗ ನನಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲಲ್ಲ, ಅದಕ್ಕೋಸ್ಕರ ಇವಾಗ ಮಾಡಲ್ಲ. ಆ್ಯಂಡ್ ನಂದು ಇವಾಗ ನೋಡಬೇಕು ಗೈಸ್, ಈ ಚಾನಲಲ್ಲಿ ಸಬ್ಸ್ಕ್ರೈಬ್ ಜಾಸ್ತಿ ಆಗಲ್ಲ ಅಂದರೆ ನಾನು ಈ ಯೂಟ್ಯೂಬ್ ಡಿಲೀಟ್ ಮಾಡಿ, ಅಂದರೆ ಫುಲ್ಲು ರೀಸೆಟ್ ಆಗ್ತೀನಿ, ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ನೋಡಬೇಕು, ಇದರಲ್ಲಿ ಎಲ್ಲಾದರೂ ಇನ್ಕ್ರೀಸ್ ಆದರೆ ಸಬ್ಸ್ಕ್ರೈಬರ್ಸ್ ನಾನು ಖಂಡಿತವಾಗಿಯೂ ಡಿಲೀಟ್ ಮಾಡಲ್ಲ. ಇನ್ಕ್ರೀಸ್ ಆಗಲ್ಲ ಅಂದರೆ ಪಕ್ಕ 100ಗೆ 200% ಡಿಲೀಟ್ ಮಾಡ್ತೀನಿ, ಚಾನೆಲ್ ತೆಗೆದು ಬಿಸಾಕ್ತೀನಿ ಗೈಸ್. ಯಾಕಂದರೆ ನನಗೆ ಅಷ್ಟು ಸಿಟ್ಟು ಬರ್ತಾಯಿದೆ. ಯಾಕಂದರೆ ಇಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡ್ತೀವಿ, ವ್ಲಾಗ್ ವ್ಯೂಸ್ ಹೋಗಲ್ಲ. ಅಂದರೆ ನಾನು ಹೇಗಂದರೆ ನಾನು ಶೇರ್ ಮಾಡಲಿಕ್ಕೂ ಹೇಳಲ್ಲ ಗೈಸ್ ಯಾರ ಹತ್ರನೂ. ನಾನು ಕೂಡ ಅಷ್ಟೇ, ನಾನು ಇವಾಗ ವೀಡಿಯೋ ಮಾಡಿ ಹಾಕಿದರೆ ಅದರ ನಂತರದ್ದು ನೋಡೋದೇ ಇಲ್ಲ. ನೆಕ್ಸ್ಟ್ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ, ಆವಾಗ ನಾನು ನೋಡ್ತೀನಿ ಅಷ್ಟೇ, ಎಷ್ಟು ಜನ ನೋಡಿದ್ದಾರೆ, ಏನಾಯಿತು ಏನು ಅಂತ. ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಓಪನ್ ಮಾಡ್ತೀನಿ, ನಾನು ಕೆಲವ್ರದ್ದು ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೋಡ್ತೀನಿ. ಅಂದರೆ ಸಮೀರ್ ವೀಡಿಯೋಸ್ ನೋಡ್ತೀನಿ ನಾನು ಡೈಲಿ, ಮತ್ತು ನಿಶಾನಿಕಿಲ್ ಅವ್ರದ್ದು ಏನಾದರೂ ವ್ಲಾಗ್ ಹಾಕಿದರೆ ಅದು ನೋಡ್ತೀನಿ ಗೈಸ್. ಈ ಪ್ರೊಸೆಸ್ ನೋಡಿ,
ಈ ಥರ ಹಾಕ್ತಾರೆ ಅಲ್ವಾ, ಈ ಥರ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡ್ತಾರೆ ಅವರು. ಅದನ್ನು ಈ ಥರ ಸುತ್ತಾರೆ. ಸುತ್ತುವಾಗ ಅದರಲ್ಲಿ ಉಳಿದಿರುವ ತುಪ್ಪ ಏನಾಗುತ್ತೆ ಗೊತ್ತಾ, ಅದೆಲ್ಲ ಕೆಳಗಡೆ ಹೋಗಿ ಅದರಲ್ಲಿ ಇದಾಗುತ್ತೆ, ಸ್ಟಾಕ್ ಆಗುತ್ತೆ ಕೆಳಗಡೆ. ಸೊ ಅದರಿಂದ ಆನಂತರ ತೆಗಿತಾರೆ ಗೈಸ್ ಅವರು. ಓಕೆ, ಈ ಥರದ್ದು ಮಿಷಿನ್ ಇಲ್ಲಿ ಕೂಡ ಇತ್ತು, ನಮ್ಮ ಮನೆಯಲ್ಲೇ ಇತ್ತು, ಒಂದೆರಡು ಮೂರೇನಿದೆ. ಬಟ್ ಅದು ತುಂಬ ಓಲ್ಡು, ಅದಕ್ಕೋಸ್ಕರ ನಾವು ಯೂಸ್ ಮಾಡಿಲ್ಲ. ಆ್ಯಂಡ್ ಇವಾಗ ತೆಗಿಲಿಕ್ಕೆ ಕೂಡ ಇವರು ಬರುವ ಕಾರಣ ಇವರೇ ತಗೊಂಡು ಬರ್ತಾರೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ನಾವು ಅದನ್ನೇನು ಸರಿ ಮಾಡಲಿಕ್ಕೂ ಹೋಗಿಲ್ಲ. ಇನ್ನು 15 ಡೇಸ್ಗೆ ಒಂದು ಸಲ ತೆಗಿತಾರಲ್ಲ, ಆವಾಗಲೂ ನಾನೆಲ್ಲಾದರೂ ಊರಲ್ಲಿ ಇದ್ದರೆ ವ್ಲಾಗ್ ಮಾಡ್ತೀನಿ ಗೈಸ್. ಯಾಕಂದರೆ ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟು ಸಿಗುತ್ತೆ ಅಂತ ಹೇಳಿ. ಓಕೆ, ಆ್ಯಂಡ್ ಈ ತುಪ್ಪ ಲಾಸ್ಟ್ ಟೈಮು ನನ್ನ ಫ್ರೆಂಡ್ ಕೂಡ ಎಲ್ಲ ಕೇಳಿದರು, ಫ್ರೆಶ್ ತುಪ್ಪ ಇದ್ದರೆ ಬೇಕು ಅಂತ. ನಾನು ನಮ್ಮ ಮಂಗಳೂರು ಸೈಡಲ್ಲಿ ಸಿಗುತ್ತೆ ಅಂತ ಹೇಳಿದ್ದೆ ಅವ್ರ ಹತ್ರ. ಆ್ಯಂಡ್ ಕೊಡಲಿಕ್ಕೆ ಆಗಲಿಲ್ಲ ಗೈಸ್, ಯಾಕಂದರೆ ನಾನೇ ಎತ್ಕೊಂಡು ಬಂದಿಲ್ಲ, ಮರ್ತೋದೆ ಹಾಗೆ. ಓಕೆ ಗೈಸ್, ಇನ್ನೇನಾದರೂ ಕ್ವಶನ್ ಇದ್ದರೆ ಕೇಳಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ ಗೈಸ್. ಇವತ್ತಿನ ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ ಗೈಸ್. ಹಾಗೆ ನನ್ನ ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಯಾಕಂದರೆ ನನಗೂ ಸಬ್ಸ್ಕ್ರೈಬರ್ಸ್ ಎಷ್ಟು ಆಗ್ತಾರೆ ಅಷ್ಟು ವೀಡಿಯೋಸ್ ಮಾಡಲಿಕ್ಕೆ ಒಂಥರ ಮನಸ್ಸು ಬರುತ್ತೆ. ಇನ್ನಷ್ಟು ವೀಡಿಯೋದೊಂದಿಗೆ ಬರಬೇಕಂತ ಆಸೆ ನನಗೆ. ಯಾಕಂದರೆ ನಾನು ಕೂಡ ವೆರೈಟಿ ವೀಡಿಯೋಸ್ ಎಲ್ಲ ಹಾಕಬೇಕಂತ ಆಸೆ. ಬಟ್ ಹಾಕಲಿಕ್ಕೆ ನನಗೆ ಒಂದು ಸ್ವಲ್ಪ ಇದಾಗ್ತದೆ, ಯಾಕಂದರೆ ವ್ಯೂಸ್ ಹೋಗ್ತಾ ಇಲ್ಲ. ಸುಮ್ಮನೆ ನಾನು ಹಾಕಿ ವೇಸ್ಟ್ ಆಗುತ್ತೆ ಅಂತ ಹೇಳಿ ನನಗೂ ಬೇಜಾರು ಸ್ವಲ್ಪ. ಅದಕ್ಕೋಸ್ಕರ ನೋಡ್ತೀನಿ ಗೈಸ್, ನೋಡಿ ಮುಂದುವರಿಸ್ಬೇಕಂತ ಇದ್ದೀನಿ ಈ ಚಾನಲನ್ನು. ನೋಡಿ ಗೈಸ್, ಇದು ಕೂಡ ಒಂದು ಬಾಕಿಯಾಗಿತ್ತು ಗೈಸ್, ನನಗೆ ತೋರಿಸ್ಲಿಕ್ಕೆ ಮರ್ತೋಯ್ತು ನೋಡಿ. ಇದು ಕೂಡ ಅದೇ ಥರ, ಇದು ಲಾಸ್ಟ್ ಅದನ್ನೆಲ್ಲ ಅದಕ್ಕೆ ಫುಲ್ ಇದು ಮಾಡ್ತಾರೆ. ಅದನ್ನು ತೆಗೆದು ಆ ನೊಣ ಇದೆ ಅಲ್ವಾ, ಆ ನೊಣವನ್ನು ತೆಗೆದು ಅದೇ ಬಾಕ್ಸಿಗೆ ಹಾಕ್ತಾರೆ. ನೋಡಿ ಯಾವ ಥರ ಹಾಕ್ತಾರೆ, ಹಾಕೋದೇನೆ ಎಲ್ಲ ಜಾಸ್ತಿ ಕಷ್ಟ ಏನಿಲ್ಲ ಗೈಸ್. ಇದ್ರನ್ನು ತಗೊಂಡೋಗಿ ಅದಕ್ಕೆ ಹಾಕ್ತಾರೆ ಅಷ್ಟೇ, ಏನು ಭಯ ಕೂಡ ಇಲ್ಲ ಅದರಲ್ಲಿ ಗೈಸ್. ನೀವು ಅಂದ್ಕೊಂಡಿರ್ಬೋದು ಇವಳು ಏನು ಪಟ ಅಂತ ಮಾತಾಡ್ತಿದ್ದಲ್ಲ ಅಂತ ಹೇಳಿ. ಸ್ವಲ್ಪ ನಾನು ಹಾಗೆ ಗೈಸ್ ಜಾಸ್ತಿ ಮಾತಾಡ್ತೀನಿ, ಅದು ನನಗೆ ಎಲ್ಲರೂ ಹೇಳ್ತಾರೆ. ಆದರೆ ವ್ಲಾಗಲ್ಲಿ ಮಾತಾಡಲೇಬೇಕಾಗುತ್ತೆ ಗೈಸ್, ಯಾಕಂದರೆ ನನ್ನ ವ್ಲಾಗಲ್ಲಿ ನಾನು ಬೇರೆ ಯಾರ ಹತ್ರನೂ ಮಾತಾಡಲಿಕ್ಕೆ ಹೇಳಲ್ಲ, ಯಾರ ಹತ್ರನೂ ಏನು ನನ್ನ ವ್ಲಾಗಲ್ಲಿ ನನಗೆ ಯಾರನ್ನೂ ಅಷ್ಟು ತೋರಿಸ್ಲಿಕ್ಕೂ ಕೂಡ ಇಷ್ಟ ಆಗಲ್ಲ. ಯಾಕಂದರೆ ಯಾರಿಗಿಷ್ಟ ಇರುತ್ತೆ ಯಾರಿಗಿಷ್ಟ ಇರಲ್ಲ ಗೊತ್ತಾಗಲ್ಲಲ್ವ ಗೈಸ್. ಕೆಲವರಿಗೆ ವೀಡಿಯೋಕ್ಕೆ ಫೇಸ್ ಕೊಡಲಿಕ್ಕೆ ಇಷ್ಟ ಇರಲ್ಲ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ವ್ಲಾಗ್ ಮಾಡಿದರೆ ಯಾರಾದರೂ ಅಡ್ಡ ಬಂದರೆ ಅಲ್ಲ, ಯಾರಾದರೂ ಸುಮ್ಮನೆ ಇದ್ದರೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಯಾರು ನಮ್ಮನ್ನು ಒಂಥರ ನೋಡ್ತಾರೆ ಗೈಸ್, ಅವ್ರ ಮುಂದೆ ನಾನು ವೀಡಿಯೋಸ್ ಮಾಡೋದೇ ಇಲ್ಲ. ಯಾಕಂದರೆ ಯಾರಿಗೂ ನಮ್ಮಿಂದ ಯಾರಿಗೂ ಇದು ಆಗಬಾರ್ದು ಗೈಸ್, ಟಾರ್ಚರ್ ಆಗಲಿ ಅಲ್ಲ ಏನು ಆಗಬಾರ್ದು. ನಾನು ಮುಂಚಿಂದ ಹಾಗೆ ನನ್ನ ಕಡೆಯಿಂದ ಯಾರಿಗೂ ಇದಾಗಬಾರ್ದು, ಆ ಥರ ಇದ್ದವಳು. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡುವಾಗ ನಾನು ಡೈರೆಕ್ಟ್ ನಂದು ವ್ಲಾಗ್ ಮಾಡ್ತಾ ಹೋಗುವಾಗ ಯಾರಾದರೂ ಆ ಕಡೆ ಈ ಕಡೆಯಿಂದ ಬಂದರೆ ಅದಕ್ಕೆ ನಾನೇನು ಮಾಡಲಿಕ್ಕಾಗಲ್ಲ ಗೈಸ್. ಯಾಕಂದರೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿಯೂ ಅವರು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಅವ್ರಿಗೆ ಬಿಟ್ಟದ್ದು. ಸೊ ಓಕೆ ಗೈಸ್, ಲವ್ ಯು ಗೈಸ್, ಬಾಯ್.